ಸೊ RTI ಹೆಂಗ್ ಬಂತು ಹೇಳಮ್ಮ ಅಂತ, ಹೆಂಗ್ ಬಂತದು? ಅದಿರ್ಲಿಲ್ಲ. ಈಗ RTI ಅಂದ್ರೆ ಒಂದು ವೆಪನ್ ಆಗಿದೆ, ಒಂದು ಅಸ್ತ್ರ ಇದ್ದಂಗೆ. ಅದನ್ನ ನಾವು ಬಳಸಬಹುದು, ಬಳಸಿ ಜ್ಞಾನ ತಗೋಬಹುದು, ಪ್ರಾಮಾಣಿಕತೆಯನ್ನ ಸಮಾಜದಲ್ಲಿ ತರಬಹುದು, ಪ್ರಶ್ನೆ ಮಾಡುವ ಶಕ್ತಿ ನಮಗೆ RTI ನಿಂದ ಬಂದಿದೆ. RTI ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್, ಮಾಹಿತಿ ಹಕ್ಕು ಕಾಯ್ದೆ. ಇದು ಇತ್ತ ಮೊದಲು? ಇಲ್ಲ. ಹಾಗಾದ್ರೆ ಇದು ಪುಸ್ತಕ ಇಲ್ಲಿದೆಯಾ? ಇಲ್ಲ, ಈಗ ಇದೆ. ಹಾಗಾದ್ರೆ ಈ ಪುಸ್ತಕ ಇಲ್ಲಿ ಯಾರು ಇಟ್ಟರು ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬಂದಾಗ ಯಾರ್ದಾದ್ರೂ ಒಬ್ಬರ ಹೆಸರು ಬರ್ತದೆ, ಅವ್ರು ಇಟ್ಟಾರೆ ಇಲ್ಲಿ. ಆ ರೀತಿನಲ್ಲಿ ಒಂದು ಕಾಲದಲ್ಲಿ ಇಲ್ಲದೇ ಇರುವ RTI 2005ರಲ್ಲಿ ಹೆಂಗ್ ಬಂತು? ಯಾರು ಹೋರಾಟ ಮಾಡಿದ್ರು? ಪಬ್ಲಿಕ್ ಯಾರು? ಅವ್ರಿಗೆ ಹೆಸರು ನೋ ರಾಂಗ್. ಈಗ ನಿಮ್ ಕಡೆ ಹೇಳ್ರಿ. ಈಗ ಇದು ಇಲ್ಲದೆ ಇರೋದು ಬಂತು ಅಂದ್ರೆ ಯಾರ ಪ್ರಯತ್ನ ಮಾಡಿರ್ಬೇಕಲ್ರಿ, ಏನೋ ಒಂದು ಮಾಡಿರ್ಬೇಕಲ್ಲ. ಇವರು ಅಣ್ಣಾ ಹಜಾರೆ ಹೇಳ್ತಾ ಇದ್ದಾರೆ ರಾಂಗ್. ಮಾನವ ಹಕ್ಕುಗಳು ಅನ್ನೋ ಒಂದು ಲಿಸ್ಟ್ ತೆಗಿರಿ, ಗೂಗಲ್ ತೆಗಿರಿ, ಮೊಬೈಲ್ ತೆಗಿರಿ, ಎಲ್ಲರ ಆಮೇಲೆ ತೆಗಿರಿ. ಅದರೊಳಗೆ ಮಾಹಿತಿ ಹಕ್ಕು ಅನ್ನೋ ಒಂದು ವರ್ಡ್ ಇದ್ರೆ ನನಗೆ ತೋರಿಸ್ರಿ. ನನ್ನ ಫೋನ್ ನಂಬರ್ ನಿಮ್ಗೆ ಆಮೇಲೆ ಹೇಳ್ತೀನಿ, ಎಲ್ಲರೂ ಬರ್ಕೊಳ್ಳಿ ಆಯ್ತಾ. ನಾನೇನಂದ್ರೆ ಸ್ಟೂಡೆಂಟ್, ಕೆಲವು ಟೈಮ್ ನಾನು ಸ್ಟೂಡೆಂಟ್ ಆಗ್ತೀನಿ, ಕೆಲವು ಟೈಮ್ ನಾನು ಟೀಚರ್ ಆಗ್ತೀನಿ. ಟೀಚರ್ ಆದವನು ಸ್ಟೂಡೆಂಟು ಆಗಿರ್ಬೇಕು. ನಾ ಟೀಚರ್ ಅಂತ ಡಿಕ್ಲೇರ್ ಮಾಡ್ತೀನಿ ಇಲ್ಲಿ, ಆದ್ರೆ ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ನೀವೇನಾರ ಹೇಳಿದ್ರೆ ಅವಾಗ ನಾ ಏನಾಗ್ತೀನಿ? ಎಸ್, ಅದಕ್ಕೆ ನಾ ತಯಾರಿರ್ಬೇಕು. ನಿನಗೇನು ಗೊತ್ತಿದೆ ಸುಮ್ಮನೆ ಕೊಡು ಅನ್ಬಾರ್ದು ನಾನು. ಆದ್ರಿಂದ ಸಮಟೈಮ್ಸ್ ಐ ಕನ್ಸಿಡರ್ ಮೈ ಸೆಲ್ಫ್ ಎ ಸ್ಟೂಡೆಂಟ್, ಸಮ್ ಅದರ್ ಟೈಮ್ಸ್ ಎ ಸ್ಟೂಡೆಂಟ್. ಟೀಚರು ಇರಬೇಕು, ಸ್ಟೂಡೆಂಟ್ ಇರಬೇಕು. ನೀವು ಹಂಗೆ ಆಗ್ಬೇಕು, ಟೀಚರು ಆಗ್ರಿ. ಯಾವ ವಿಚಾರ ನಿಮಗೆ ಗೊತ್ತಿದೆಯೋ ಅದರಲ್ಲಿ, ಗೊತ್ತಿಲ್ಲದೆ ಇರೋ ವಿಚಾರದಲ್ಲಿ ಯು ಆರ್ ಸ್ಟೂಡೆಂಟ್. ಮಾಹಿತಿ ಹಕ್ಕು ಈ ತರ ಬಂದಿಲ್ಲ. ಮಾಹಿತಿ ಹಕ್ಕಿನ ಶಾರ್ಟ್ ಕತೆ ಹೇಳಿ ಆಮೇಲೆ ಈ ಸಂವಿಧಾನದ ಹೇಳ್ತೀನಿ. ನನಗೆ ಟೈಮ್ ಸ್ವಲ್ಪ ನೋಡ್ರಿ, ಟೈಮ್ ನೋಡ್ತೀರಿ ಯಾರಾದ್ರೂ ಒಬ್ರು. ಓಕೆ, 45 ಮಿನಿಟ್ಸ್ ಅಲ್ಲಿ ನಾನು ಮುಗಿಸ್ಬೇಕು. ಆಮೇಲೆ 45 ಮಿನಿಟ್ಸ್ ಮತ್ತೆ ನೀವು ಪ್ರಶ್ನೆ ಕೇಳಬೇಕು. ಟೋಟಲಿ 1.5 hour ನೀವು ಸುಮ್ಮನೆ ಕೂಡಬಾರ್ದು, ಮತ್ತೆ ಸಂಬಂಧ ಇಲ್ಲದೆ ಪ್ರಶ್ನೆ ಕೇಳಬಾರ್ದು, ಮತ್ತೆ ಉದ್ದ ಭಾಷಣ ಮಾಡಬಾರ್ದು. ಮಾಹಿತಿ ಹಕ್ಕು ವಿಚಾರ ನಾನು ತಿಳ್ಕೊಂಡಿರೋದು ಹೇಳ್ತೀನಿ. ಸ್ವಲ್ಪ ತಪ್ಪಿದ್ರು ಇರ್ಬೋದು, ನಾ ಮತ್ತೆ ತಿದ್ದುಕೊಳ್ಳಕ್ಕೆ ತಯಾರಿದ್ದೀನಿ. ನೀವು ತೋರಿಸಿದ್ರೆ, ಸಾಬೀತು ಮಾಡಿದ್ರೆ. ಸ್ಟಾರ್ಟ್ ಆಗಿರೋದು 1998, 97 ಇರ್ಬೋದು ಅಥವಾ 98 ಇರ್ಬೋದು. ಅಲ್ಲಿ ಏನ್ ಪ್ರಶ್ನೆ ಬಂತು ಅಂದ್ರೆ, ಸಾರ್ವಜನಿಕರು, ಮಾಹಿತಿ ಹಕ್ಕು ಕಾಯ್ದೆ ಇರ್ಲಿಲ್ಲ ಅವಾಗ, ಸಾರ್ವಜನಿಕರು ಅಧಿಕಾರಿಗಳನ್ನ ಪ್ರಶ್ನೆ ಕೇಳಿದಾಗ ಅಧಿಕಾರಿಗಳು ಏನ್ ಹೇಳ್ತಿದ್ರು ಉತ್ತರ ಅಂದ್ರೆ, ಇಮ್ಮಿಡಿಯೇಟ್ ಉತ್ತರ, ನಿಮ್ಗೆ ಯಾಕ್ರಿ ಬೇಕು, ನಿಮ್ಗೇನ್ ಸಂಬಂಧ ಇದೆ, ಹೋಗ್ರಿ. ನಮ್ಮೂರಿಗೆ ರಸ್ತೆ ಮಾಡಿಸ್ತಾ ಇದ್ದೀರಿ ಸರ್, ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ? ಅಥವಾ ಗೌರ್ಮೆಂಟ್ನವರೇ ಮಾಡ್ತಿದ್ರೆ ಎಷ್ಟು ರೊಕ್ಕ ಖರ್ಚು ಮಾಡ್ತಾ ಇದ್ದೀರಿ, ನಿಮ್ಗೆ ಯಾಕೆ ಬೇಕು ಅಷ್ಟೇ. ಎಲೆಕ್ಟೆಡ್ ಮೆಂಬರ್ ಕೇಳಿದ್ರೆ, ಎಲೆಕ್ಟೆಡ್ ಮೆಂಬರ್ ಕೇಳಿದ್ರು ಮೀಟಿಂಗ್ದಾಗ ಕೇಳು, ಇಲ್ಲಿ ಬಂದು ಏನ್ ಕೇಳ್ತೀಯ? ಯಾಕಂದ್ರೆ ನೀವು ಕೇಳೋ ಮಾಹಿತಿಯನ್ನ, ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಅಂತ ಕಾಯ್ದೆ ಇಲ್ಲ. ನೀವು ಹೋಗಿ ಸರ್ ನಿಮ್ ಹೆಂಡತಿಗೆ ಎಷ್ಟು ಬಂಗಾರ ಸರ ಮಾಡಿಸ್ಕೊಟ್ಟಿರಿ ಸರ್ ಅಂತ ಕೇಳಿದ್ರೆ ಕಾಯ್ದೆ ಇಲ್ಲೋ ಮಗನ ಹೋಗು ಅಂತಾರೆ. ಕೊಡ್ರಿ, ಕೈ ಕೊಡ್ರಿ. ಅವಾಗ್ಲೇ ಹೇಳಿಲ್ಲ ನೀವು? ವೆರಿ ಗುಡ್, ವೆರಿ ಗುಡ್. ಇರ್ಲಿ, ಗುಡ್. ನೋಡಿ, ಒಂದೇ ಮಾತಿಗೆ ಪರ್ಫೆಕ್ಟ್, ಫಸ್ಟ್ ಕ್ಲಾಸ್ ಆನ್ಸರ್. ಈ ಹೆಣ್ಮಗಳು ಅರುಣಾ ರಾಯ್, ಹೆಸರು ಬರ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ಅರುಣಾ ರಾಯ್. ಓಕೆ, ಇವರು IAS ಆಫೀಸರ್. ಇದು ಸ್ವಲ್ಪ ಆಮೇಲೆ. ಈಗ ಅವರು IAS ಆಫೀಸರ್ ಆಗಿ DC ಆಗಿ ಕೆಲಸ ಮಾಡ್ತಾ ಇರುವಾಗ ಕೆಲವು ಕಡೆ ಈ ತರ ನಾಗರಿಕರು ಹೋಗಿ ನಮ್ಮೂರಿಗೆ ರೋಡ್ ಮಾಡ್ತಾ ಇದ್ದೀರಿ, ನಮ್ಮಲ್ಲಿಗೆ ನೀರು ಬರ್ತಾ ಇಲ್ಲ, ಅದನ್ನ ಅರೇಂಜ್ಮೆಂಟ್ ಮಾಡ್ರಿ, ಈ ತರ ಎಲ್ಲ ಜನ ಕೇಳಿದಾಗ ಜನಕ್ಕೆ ಸರ್ಕಾರಿ ಅಧಿಕಾರಿಗಳು ಆ ತರ ಉತ್ತರ ಕೊಡ್ತಾ ಇದ್ರು. ನಿಮ್ಗೆ ಯಾಕೆ, ನಿಮಗೇನು, ನೀವ್ಯಾರು, ನಿಮ್ಗೇನು ಅಧಿಕಾರ ಇದೆ ಅಂತ ಉತ್ತರ ಕೊಡ್ತಾ ಇದ್ರಲ್ಲ. ಈ ತರ ಉತ್ತರ ಕೇಳಿಸ್ಕೊಂಡು ಕೆಲವರು, ಹೌದು ಬಿಡ್ರಿ, ನಮ್ಗೇನು ಕೇಳಲಿಕ್ಕೆ ಅಧಿಕಾರ ಇಲ್ಲಲ್ಲ, ನಾವು ಯಾಕೆ ಕೇಳಬೇಕು, ಇನ್ಮೇಲೆ ಕೇಳೋದನ್ನ ಬಂದ್ ಮಾಡ, ಸ್ಟಾಪ್ ಮಾಡೋಣ ಅಂತ ಕೆಲವರು ನಿರಾಶರಾಗಿ ಸುಮ್ಮನೆ ಕೂತ್ಕೊಂಡ್ರು. ಆದ್ರೆ ಕೆಲವು ನಾಗರಿಕರು, ನಿಮ್ ತರ ಈಗೇನು ಇಲ್ಲಿ ಬಂದಿರಿ ಈಗ RTI ತಿಳ್ಕೊಳ್ಳಿಕ್ಕೆ ಅಂತ, ಕೆಲವು ನಾಗರಿಕರು, ನಮ್ಗೆ ಯಾಕೆ ಹಕ್ಕಿಲ್ಲ, ಈ ಊರು ನಮ್ದಲ್ಲ, ಈ ರೋಡ್ ಮೇಲೆ ನಾವೇ ನಡ್ಕೊಂಡು ಹೋಗೋರಲ್ಲ, ಅವರು ಲೋ ಕ್ವಾಲಿಟಿನಲ್ಲಿ ರೋಡ್ ಮಾಡಿದ್ರೆ ನಮಗೆ ತೊಂದರೆ ಆಗ್ತದಲ್ಲ ಅನ್ನೋ ರೀತಿನಲ್ಲಿ ಯೋಚನೆ ಮಾಡಿ ಇದನ್ನ ಈ ಅಧಿಕಾರಿಗೆ ಕೇಳಿದ್ವಿ. ಈ ಅಧಿಕಾರಿ ಏನಂತ ಉತ್ತರ ಕೊಟ್ರು, ನಿನಗೆ ಯಾಕೆ ಬೇಕು ಅಂದ್ರು,
ಅವಾಗ ಆಯ್ತು ಸರ್, ನೀವೇನು ಉತ್ತರ ಹೇಳಬೇಡ್ರಿ ಸರ್, ನಿಮ್ಮ ಮೇಲಿನ ಅಧಿಕಾರಿ ಯಾರು ಸರ್, ಅಲ್ಲಿ ಹೋಗ್ತೀವಿ. ಅವ್ರು ಹಿಂಗೆ ಉತ್ತರ ಕೊಡ್ತಾರೆ, ಅವ್ರು ಹಿಂಗೆ ಉತ್ತರ ಕೊಡ್ತಾರೆ, ಅವ್ರ ಮೇಲಿನ ಅಧಿಕಾರಿನೂ ಅದೇ ತರ ಮತ್ತೆ ಹಿಂಗ ಲಾಸ್ಟಿಗೆ ಇದು ಈ ಹೆಣ್ಮಗಳ ಹತ್ರ ಬಂತು. ಎಸ್, ಇವ್ರ ಹತ್ರ ಬಂತದು. ಯಾಕಂದ್ರೆ ಜಿಲ್ಲಾಕ್ ಹೆಡ್ ಡಿ ಸಿ, ಜಿಲ್ಲಾಕ್ ಹೆಡ್ ಅವರು ಡಿ ಸಿ ಅವ್ರ ಹತ್ರ ಬಂತು. ಆ ಹೆಣ್ಮಗಳಿಗೆ ಒಂದು ಬ್ಯಾಕ್ಗ್ರೌಂಡ್ ಇದೆ, ಒಂದು ಬ್ಯಾಕ್ಗ್ರೌಂಡ್ ಏನಂದ್ರೆ ಗಾಂಧಿಯನ್ ಪರ್ಸ್ಪೆಕ್ಟಿವ್ನಿಂದ ಅವರ AS ಆದವರು, ಗಾಂಧಿ, ಮಹಾತ್ಮ ಗಾಂಧಿ ಅವ್ರ ದೃಷ್ಟಿಕೋನದಿಂದ ಅವರು AS ಆದವರು. ಆದ್ರಿಂದ ಆ ಹೆಣ್ಮಗಳು ಸ್ವಲ್ಪ ಯೋಚನೆ ಮಾಡಿದ್ರು. ಜನ ಕೇಳ್ತಾ ಇರೋದ್ರಲ್ಲೂ ಏನೂ ತಪ್ಪಿಲ್ವಲ್ಲ, ಈ ರೋಡ್ ಮಾಡ್ಲಿಕ್ಕೆ ದುಡ್ಡನ್ನ ನಾನು ಅಂದ್ರೆ ಅರುಣಾ ರಾಯ್ ನಾನು ನನ್ನ ಪಗಾರದಿಂದ ಖರ್ಚು ಮಾಡ್ತಾ ಇಲ್ಲ, ಜನರ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀನಿ. ಜನರ ದುಡ್ಡನ್ನ ನಾನು ಖರ್ಚು ಮಾಡ್ತಾ ಇರೋವಾಗ ಜನರು ಬಂದು ಎಷ್ಟು ಖರ್ಚಾಯ್ತು ಅಂತ ಕೇಳಿದಾಗ ಕೊಡ್ಲಿಕ್ಕೆ ಕಾಯ್ದೆ ಅವಕಾಶ ಕೊಡ್ತಾ ಇಲ್ಲ. ಹಂಗಾದ್ರೆ ಇದಕ್ಕೊಂದು ಕಾಯ್ದೆ ಅಂತ ಐಡಿಯಾ ಬಂದಿರೋದು ಅರುಣಾ ರಾಯ್ ಸರ್, ಅರುಣಾ ರಾಯ್ ಅವರ ತಲೆಯಲ್ಲಿ. ಅವರು ನನಗೆ ಯಾಕೆ ಬೇಕು, ನಾ ದೊಡ್ಡ ಆಫೀಸರ್ ಇದ್ದೀನಿ, ಪಗಾರ ತಗೊಂಡು ಚೈನಿ ಮಾಡ್ಕೊಂಡು ಆರಾಮಾಗಿರಬಹುದು ಅಂತ ಯೋಚನೆ ಮಾಡೋರಲ್ಲ. ಯಾಕಂದ್ರೆ ಗಾಂಧಿಯನ್ ಮರಿಬಾರ್ದಮ್ಮ, ಗಾಂಧಿಯನ್. ಯಾಕಂದ್ರೆ ಚಿಕ್ಕಂದಿನಿಂದ ಯಾರು ಒಂದು ಪ್ರೇರಣೆಯನ್ನ ಪಡೆದಿರ್ತಾರೆ ಅವ್ರು ಸುಮ್ಮನೆ ಇರೋದು. ನಿಮಗೂ ಏನೋ ಒಂದು ಕನಸಿದೆ, ಅದಕ್ಕೆ RTI ಕ್ಯಾಂಪಿಗೆ ಬಂದಿದ್ದೀರಾ ನೀವು. ಈ ಕನಸಿನಲ್ಲಿ ಕಳ್ಳತನ ಇಲ್ಲ. ನೀವು ಕಳ್ಳರಾಗೋರಾಗಿದ್ರೆ ಇಲ್ಲಿಗೆ ಬರೋದಿಲ್ಲ. ಇಲ್ಲಿ ಬಂದವರಲ್ಲಿ ಯಾರು ಕಳ್ಳರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಧಿಕಾರಿಗಳು ಪ್ರಾಮಾಣಿಕರು ಇರಬೇಕು, ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳ್ಬೇಕಂದ್ರೆ ನಾವು ಮೊದಲು ಕರೆಕ್ಟ್ ಇರ್ಬೇಕಲ್ಲ. ಅದಕ್ಕೆ ನಮ್ಮ ಹೃದಯವನ್ನ ನಾವೇ ನೋಡ್ಕೋಬೇಕು. ನಾನು ಎಷ್ಟರ ಮಟ್ಟಿಗೆ ಕರೆಕ್ಟ್ ಇದ್ದೀನಿ. ಒಂದು RTI ಅಪ್ಲಿಕೇಶನ್ ಹಾಕುವಾಗ ಏನಾರ ಸ್ವಾರ್ಥ ಇದೆಯಾ, ಅಥವಾ ಈ ಅಧಿಕಾರಿ ನಮ್ಮ ಜಾತಿನವನಲ್ಲ ಅದಕ್ಕೆ ಅವನ ಮೇಲೆ ಕೇಸ್ ಹಾಕ್ಬೇಕು, RTI ಹಾಕ್ಬೇಕು ಅಂತ ಇದೆಯಾ, ಅಥವಾ ಆ ಅಧಿಕಾರಿ ದುಡ್ಡು ಹೊಡಿತಾ ಇದ್ದಾನೆ ಅಂತ ಗೊತ್ತಾಗಿದೆ, ನನಗೇನು ಪಾಲ್ ಕೊಡ್ತಾ ಇಲ್ಲ ಅವನು, ಅದಕ್ಕೆ ಅವನ ಮೇಲೆ ನಾನು ಕೇಸ್ ಹಾಕ್ಬೇಕಾ, ಅಥವಾ ನನ್ನ ಬಾಜು ಹೊಲದವನು ನನಗೆ ತೊಂದರೆ ಕೊಟ್ಟಿದ್ದಾನೆ ಅದಕ್ಕೆ ಅವನ ಮೇಲೆ ಕೇಸ್ ಹಾಕ್ಬೇಕಾ. ಅಂದ್ರೆ RTI ಕೇಸ್ಗಳನ್ನ ಹಾಕುವಾಗ ನಾವು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕರಾಗಿದ್ದೇವೆ ಎನ್ನುವುದು ನಮ್ಮ ಹೃದಯಕ್ಕೆ ಬಿಟ್ಟಿರೋದು. ನಮ್ಮ ಹೃದಯದಲ್ಲಿ ಕೊಳಕು ಇರೋದಾದ್ರೆ, ಗಲೀಜು ಇರೋದಾದ್ರೆ, ಹೊಲಸು ಇರೋದಾದ್ರೆ ಸಮಾಜದಲ್ಲಿ ಹೊಲಸು ಇದ್ದೇ ಇರ್ತದೆ. ಯಾಕಂದ್ರೆ ನೀವು ಆಲೋಚನೆ ಮಾಡಬೇಕು, ನಾನಿದು ಇಲ್ಲೇನೋ ಒಂದು ಧೂಳು ಬಿದ್ದಿದೆ, ಅದನ್ನ ಹಿಂಗೆ ಒರೆಸ್ಲಿಕ್ಕೆ ಹೋಗ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅವಾಗ ನನ್ನ ಕೈ ಹೆಂಗಿರ್ಬೇಕು, ಧೂಳಾಗಿರ್ಬೇಕಾ, ಕ್ಲೀನ್ ಇರ್ಬೇಕಾ? ನನ್ನ ಕೈನೇ ಹೊಲಸಾಗಿದ್ರೆ ಈ ಹೊಲಸನ್ನ ನಾನು ತೆಗಿಲಿಕ್ಕೆ ಆಗೋದಿಲ್ಲ. ಅವಾಗ ಆ ಹೊಲಸಿಗೆ ಏನಾರ ಮಾತಾಡೋ ಶಕ್ತಿ ಇದ್ರೆ ಅದು ಅಯೋಗ್ಯ, ನಿನ್ ಕೈಯೇ ಹೊಲಸಾಗಿದೆ, ನನ್ನ ಹೊಲಸು ಏನು ಕ್ಲೀನ್ ಮಾಡ್ಲಿಕ್ಕೆ ಬರ್ತೀಯ ನೀನು ಅಂತ ಮಾತಾಡ್ತದದು. ಆದ್ರಿಂದ ಮರ್ಯಾದೆ ಇರುವವರು RTIಗೆ ಬರಬೇಕು, ಗೌರವ ಇರೋರು, ಗೌರವ ಬೇಕು ಅನ್ನೋರು RTIಗೆ ಬರಬೇಕು, ಗೌರವ ಕೊಡುವವರು RTIನಲ್ಲಿರ್ಬೇಕು. RTI ಕಳ್ಳರ ಕಾಯ್ದೆ ಅಲ್ಲ, ಕಳ್ಳತನಕ್ಕೆ ಬಳಸ್ಕೊಳ್ಬೇಕಾದ ಕಾಯ್ದೆ ಅಲ್ಲ, ಸೇಡು ತೀರಿಸ್ಕೊಳ್ಳೋದಕ್ಕೆ ಬಳಸಬೇಕಾದ ಕಾಯ್ದೆ ಅಲ್ಲ, ದುಡ್ಡು ಮಾಡ್ಲಿಕ್ಕೆ ಬಳಸಬೇಕಾದ ಕಾಯ್ದೆ ಅಲ್ಲ. ಯಜಮಾನ ಆಗಬೇಕು, ನನ್ನನ್ನೆಲ್ಲರೂ ಹೊಗಳಬೇಕು, ಸನ್ಮಾನ ಮಾಡಬೇಕು, ಕಿರೀಟ ಕೊಡಬೇಕು, ನನಗೆ ಟಿಕೆಟ್ ಕೊಡಬೇಕು, ನನಗೆ MLA ಹೆಗಲ ಮೇಲೆ ಕೈ ಹಾಕಬೇಕು, ಈ ದೃಷ್ಟಿಯಿಂದ RTI ಬಳಸಬಾರದು. ಹೀಗೆ ಮಾಡಿದ್ರೆ ಸಂವಿಧಾನಕ್ಕೆ ಮೋಸ ಮಾಡಿದ ಹಾಗಾಗುತ್ತೆ, ಪ್ರಾಮಾಣಿಕತೆಗೆ ಮೋಸ ಮಾಡಿದ ಹಾಗಾಗುತ್ತೆ, ಮನುಷ್ಯತ್ವಕ್ಕೆ ಮೋಸ ಮಾಡಿದ. ಆದ್ರಿಂದ ಈ ಹೆಣ್ಮಗಳು ನೀವು ನೆನಪಿಟ್ಕೊಳ್ಳಿ, ಆಗಿನ ಕಾಲ ಹಂಗಿತ್ತು. 1996ರಿಂದ 2005ರವರೆಗೆ ಎಷ್ಟು ಜನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದಿದ್ದಾರೆ, ಅಷ್ಟು ಜನರನ್ನ ಈ ಹೆಣ್ಮಗಳು ಭೇಟಿ ಮಾಡಿದ್ದಾರೆ. ಇದನ್ನ ಯಾವಾಗ ಅವ್ರ ಮನಸ್ಸಿಗೆ ಬಂತು, ಶಿ ರಿಸೈನ್ಡ್. ಅರುಣಾ ರಾಯ್ ಅವರ ಗಂಡನ ಹೆಸರು ಬಂಕರ್ ರಾಯ್. ಇನ್ನೊಂದು ವರ್ಡ್ ಬರ್ಕೊಳ್ಳಿ, ಬಂಕರ್ ರಾಯ್ ಬರ್ಕೊಳ್ಳಪ್ಪ, ಬಂಕರ್ ರಾಯ್. ಆಮೇಲೆ ಬೇರ್ ಫುಟ್ ಕಾಲೇಜ್. ಬೇರ್ ಫುಟ್ ಅಂದ್ರೆ ಚಪ್ಪಲಿ ಹಾಕೊಳ್ಳದೆ ಇರೋ ಕಾಲು, ಅಂದ್ರೆ ಬರಿಗಾಲಿನ ಕಾಲೇಜ್ ಅಂತ ಒಂದು ಮಾಡಿದ್ದಾರೆ ಬಂಕರ್ ರಾಯ್. ರಾಜಸ್ಥಾನದಲ್ಲಿದೆ, ಹೋಗ್ಬೇಕಲ್ಲಿಗೆ. RTIನಲ್ಲಿ ಪ್ರಾಮಾಣಿಕರಾಗಿ ಇರೋರು, ತಿಳ್ಕೊಬೇಕು ಅನ್ನೋರು ಒಂದು ಟೀಮ್ ಮಾಡ್ಕೋಬೇಕು. ಏನು ಬರಿಗಾಲ್ ಕಾಲೇಜ್ ಅಂದ್ರೆ ನಾವು ಕಾಲೇಜ್ ಶಿಕ್ಷಣ ಕೊಡ್ತೀವಿ, ಬರಿಗಾಲಲ್ಲಿ ಕೊಡ್ತೀವಿ ಅಂದ್ರೆ ಬಡವರಿಗೆ ಕೊಡ್ತೀವಿ, ಸಾಧಾರಣ ಮಕ್ಕಳಿಗೆ ಕೊಡ್ತೀವಿ, ಸಾಮಾನ್ಯ ಮಕ್ಕಳಿಗೆ ಕೊಡ್ತೀವಿ ಅಂತ ಕಾಲೇಜ್ ಮಾಡಿದ್ದಾರೆ. ಈ ವಿಷಯ ಅರುಣಾ ರಾಯ್ ಪ್ರಾಮಾಣಿಕಳಾಗಿದ್ದರಿಂದ ಅವರು ಈ ಕೆಲಸ ಮಾಡಿದ್ದಾರೆ.
ಪ್ರಾಮಾಣಿಕರು ಒಳ್ಳೆ ಉದ್ದೇಶದಿಂದ ಮಾಡಿರುವ ಕಾಯ್ದೆಯನ್ನ ಕೆಟ್ಟವರು ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಳ್ಳೋದು ಸರಿನಾ? ಹಂಗಾದ್ರೆ ನಿಮ್ಮಲ್ಲಿ ಯಾರಾದರೂ ಕೆಟ್ಟವರು ಇದ್ರೆ ಪರಿವರ್ತನೆ ಆಗ್ರಿ ಈ ಸಭೆಯಿಂದ. RTI ಬಿಟ್ಬಿಟ್ರಿ. RTI ಕೋಪದಿಂದ ಮಾಡೋ ಕೆಲಸ ಅಲ್ಲ, ಪ್ರೀತಿಯಿಂದ ಮಾಡೋ ಕೆಲಸ. ಯಾರ ವಿರುದ್ಧ ನೀವು ಅರ್ಜಿ ಹಾಕ್ತಿರಲ್ಲ ಅವರು ನಿಮ್ಮ ವಿರೋಧಿಗಳಲ್ಲ, ಶತ್ರುಗಳಲ್ಲ. ಅವರು ಪಾಪ, ಅವರು ನಮ್ಮ ಬ್ರದರ್ಸ್. ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದ್ರೆ ಅವರಿಗೆ ತಿದ್ಕೊಳ್ಳಕ್ಕೆ ಅವಕಾಶ ಕೊಡ್ಬೇಕು. ಅವರು ಪರಿವರ್ತನೆ ಆಗ್ಬೇಕು. ಅವರು ಪರಿವರ್ತನೆ ಆಗ್ಬೇಕನ್ನೋದೇ RTI ಉದ್ದೇಶ. ಸೇಡನ್ನ ತೀರಿಸ್ಕೊಳ್ಳೋದು, ಕೋಪ ತೀರಿಸ್ಕೊಳ್ಳೋದಕ್ಕೆ ಸಾಧನ ಅಲ್ಲ. ಲಾಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪಾಯಿಂಟ್ ಹೇಳಿ RTI ಇದ್ದು ನಾನು ಮಾತಾಡೋದು ನಿಲ್ಲಿಸ್ತೀನಿ. ಏನಂದ್ರೆ, ಒಂದು ಇಂಟ್ಯಾಚ್ ಅಂತ ಒಂದು ಸಂಸ್ಥೆ ಇದೆ, INTACH. ಬರ್ಕೊಳ್ಳಮ್ಮ, INTACH ಅಂತ ಒಂದು ಸಂಸ್ಥೆ ಇದೆ. ಗೂಗಲ್ ಮಾಡಿ, ಅದರೆಲ್ಲ ಸಿಗುತ್ತೆ. ಇವಾಗ ಜ್ಞಾನ ಇಂಟ್ಯಾಚ್ ಅನ್ನೋ ವರ್ಡ್ ಗೊತ್ತಿದ್ಬಿಟ್ರೆ ನೀವು ಗೂಗಲ್ ಮಾಡಿ ಬೇಕಾದಷ್ಟು ವಿಷಯ ತಿಳ್ಕೊಬೋದು. ಆ ಸಂಸ್ಥೆ ಒಳ್ಳೆ ಸಂಸ್ಥೆ. ಅದು ಏನು ಮಾಡ್ತಾರೆ, ಸರ್ಕಾರದ್ದಲ್ಲ, ಅದು ಸರ್ಕಾರದ ಅನುದಾನ ತಗೊಳುತ್ತೆ, ಸರ್ಕಾರದಿಂದ ನಿರ್ದೇಶಿತವಾಗಿಲ್ಲ. ಆ ಸಂಸ್ಥೆ ಏನು ಮಾಡ್ತದೆ, ಭಾರತದಲ್ಲಿ ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಕನಸಿಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಮನುಷ್ಯರು ಯಾರಿದ್ದಾರೆ ಅನ್ನೋದನ್ನ ಲಿಸ್ಟ್ ಮಾಡುತ್ತೆ. ಅಂಥ ಇಂಟ್ಯಾಚಿನ ಲಿಸ್ಟ್ ಮಾಡಿದಾರಲ್ಲ, ಇಂಟ್ಯಾಚ್ ಅನ್ನೋರ್ದು ಒಂದು ಲಿಸ್ಟ್. ಆ ಲಿಸ್ಟ್ನಾಗೆ ಈ ಹೆಣ್ಮಗಳಿದ್ದಾಳೆ. ಯಾವ ಹೆಣ್ಮಗಳಪ್ಪ? ಬೇರೆಯವ್ರು ಮಾತಾಡಬೇಡಿ. ಯಾವ ಹೆಣ್ಮಗಳಪ್ಪ? ಜೋರಾಗಿ ಹೇಳು. ಅರುಣಾ ರಾಯ್. ನೆನಪಿರ್ಬೇಕು, ಮರಿಬಾರ್ದು. ಬರ್ಕೊಂಡಿರ್ತೀರ, ಮೇಲಿಂದ ಮೇಲೆ ನೋಡ್ಬೇಕು. ಆ ಲಿಸ್ಟಲ್ಲಿ ಇವರಿದ್ದಾರೆ. ಈ ಲಿಸ್ಟ್ನಲ್ಲಿ ದಲೈ ಲಾಮಾ ಅಂತ ಇದ್ದಾರೆ. ದಲೈ ಲಾಮಾ ಬರ್ಕೊಳ್ಳಿ. ಹೆಸರು ಯಾರಿಗೆ ಗೊತ್ತಿಲ್ವೋ ಅವ್ರು ಬರ್ಕೊಳ್ಳಿ, ಗೊತ್ತಿದ್ರೆ ಬೇಡ. ದಲೈ ಲಾಮಾ ಇದ್ದಾರೆ. ಇದೇ ಲಿಸ್ಟ್ನಲ್ಲಿ ಪ್ರಕಾಶ್ ಆಮ್ಟೆ ಅಂತ ಇದ್ದಾರೆ. ಪ್ರಕಾಶ್ ಆಮ್ಟೆ ಅವರಿದ್ದಾರೆ. ಮೇಧಾ ಪಾಟ್ಕರ್ ಇವರು ಇದ್ದಾರೆ ಈ ಲಿಸ್ಟ್ನಲ್ಲಿ. ಈ ಥರ ಮೇಧಾ, DHA ಮೇಧಾ ನೋಡಿ. ಇವೆಲ್ಲವೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವಿನ್ನೂ ಒಳ್ಳೆ ಮನುಷ್ಯರಾಗಿಲ್ಲ ಅಂತ ಅರ್ಥ. ತಪ್ಪು ತಿಳ್ಕೊಬೇಡಿ, ನಾನು ಹಿಂಗೆ ಮಾತಾಡೋದು. ಮೇಧಾ ಪಾಟ್ಕರ್, PATKAR ಪಾಟ್ಕರ್, ಇವರೆಲ್ಲರೂ ತಮ್ಮ ಜೀವನವನ್ನ ಸಮಾಜ ಸೇವೆಗೆ ಕೊಟ್ಟು ಅದೇ ರೀತಿಯಲ್ಲಿ ಜೀವನ 50 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ನೀವು 50 ವರ್ಷದಿಂದ ಸಮಾಜ ಸೇವೆ ಮಾಡ್ತಿದ್ದೀರಾ? ಇಲ್ಲ. ಹುಡುಕ್ರಿ ನೀವು ಎಷ್ಟು ಜನ ಸಮಾಜ ಸೇವೆ ಮಾಡ್ತಾರೆ. ಟಿಕೆಟ್ ಬೇಡ, ದುಡ್ಡು ಬೇಡ, ಕಿರೀಟ ಬೇಡ, ನನಗೇನು ಸ್ವಾರ್ಥ ಇಲ್ಲ, ನಾ ಸಮಾಜದ ಚಿಂತೆ ಮಾಡ್ತೀನಿ, ಸಮಾಜದ ಬಗ್ಗೆ ಕಾಳಜಿ ಪಡ್ತೀನಿ ಅನ್ನೋಂಥವ್ರು. ಈ ಇಂಟ್ಯಾಚ್ ಅನ್ನೋದು ಈ ಥರದ ಒಂದು ಲಿಸ್ಟನ್ನು ಮಾಡಿ, ದೊಡ್ಡವರು ಒಳ್ಳೆಯವರು ಅನ್ನೋ ಲಿಸ್ಟನ್ನು ಮಾಡಿ ಭಾರತ ದೇಶದಲ್ಲಿರುವ ಯಂಗ್ ಸೋಷಿಯಲ್ ವರ್ಕರ್ಸ್ಗೆ ಇಂಟ್ಯಾಚ್ ಕರೀತದೆ. ನಿಮ್ಮ ಮಗಳು ಹೆಂಗಿರ್ತಾಳೆ, ಸೋಷಿಯಲ್ ವರ್ಕರ್ ಇರ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ನೀವು ಇಂಟ್ಯಾಚ್ಗೆ ಅಪ್ಲಿಕೇಶನ್ ಹಾಕಬೇಕು. ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ, ಈ ತಿಂಗಳು ಅಪ್ಲಿಕೇಶನ್ ಹಾಕಿದ್ರೆ ಇವ್ರ ಮಗಳನ್ನ ಸೆಲೆಕ್ಟ್ ಮಾಡಿದ್ರೆ ಇನ್ನೊಬ್ರು ಮಗನೂ ಸೆಲೆಕ್ಟ್ ಆಗ್ತಾನೆ, ಮಗಳು ಸೆಲೆಕ್ಟ್ ಆಗ್ತಾನೆ. ಅವ್ರದ್ದು ಇಂಟ್ಯಾಚ್ನಲ್ಲಿ ಎಷ್ಟು ಇಂಟೇಕ್ ಇರ್ತದೆ, ಅಷ್ಟು ಸೀಟ್ ತಗೋತಾರ ಅವರು. ಸೊ ಈ ಮಗನನ್ನ ಅವರು ಟೆಸ್ಟ್ ಮಾಡ್ತಾರೆ. ನೀ ಇಲ್ಲಿ ಸಮಾಜ ಸೇವೆ ಅಂತ ಬರ್ತಾ ಇದೆಯಲ್ಲ, ಯಾಕೆ ಬರ್ತಾ ಇದೆಯಾ? ನಿಂತ್ಕೊಂಡು ಮಾತಾಡೋ, 5 ನಿಮಿಷ ಮಾತಾಡ್ರಿ. ಯಾಕೆ ಸಮಾಜ ಸೇವೆ? ಇಲ್ಲಿ ಯಾಕೆ ಬಂದ್ರಿ ನೀವು? ಅಧ್ಯಕ್ಷರು. ಮಾತಾಡ್ರಿ. ಈಗ ನಮ್ಮ ಸುತ್ತಮುತ್ತ ನಡೀತಕ್ಕಂತ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸಕ್ಕೆ ನೀವ್ ಯಾಕೆ ಸರಿಪಡಿಸ್ಬೇಕು? ಅಲ್ಲ, ಯಾರು ಧ್ವನಿ ಎತ್ತಲ್ಲ. ಯಾಕೆ ಧ್ವನಿ ಎತ್ತಬೇಕು? ಅಲ್ಲ, ಬೇರೆ ಯಾರು ಅಲ್ಲಿ ಯಾಕೆ ಧ್ವನಿ ಎತ್ತಬೇಕು? ಸುಮ್ನೆ ನಿಮ್ ಕೆಲಸ ಮಾಡ್ಕೊಂಡಿರ್ರಿ. ಕಂಡ್ರೆ ಆಗಲ್ಲ ಸರ್. ಈಗ ಅವ್ರು ಏನ್ ಮಾಡ್ತಾರೆ, ಅದು ಹಂಗನೆ ಕಂಡ್ರೆ ವಿರೋಧ ಅಂತ ನಮ್ ಭಾವನೆ ಇದೆ. ಸಮಾಜದಲ್ಲಿ ಪ್ರೀತಿ ಇರ್ಲಿ, ವಿಶ್ವಾಸ ಇರ್ಲಿ, ನಂಬಿಕೆ ಇರ್ಲಿ, ಒಳ್ಳೆಯತನ ಇರ್ಲಿ, ಗುಣ ಇರ್ಲಿ ಅನ್ನೋದು ಕಾರಣ ಇದೆ. ಹೊಲಸು ಬಿದ್ದಿರ್ತದಪ್ಪ, ನೀನ್ ಯಾಕೆ ಅದ್ರ ತಲೆ ಕೆಡಿಸ್ಕೊತೀಯಾ? ಯಾಕಂದ್ರೆ ನಿಮ್ಗೇನಂತ ಇದೆ, ಹೊಲಸು ಬೀರ್ಬಾರ್ದು, ಅಟ್ಲೀಸ್ಟ್ ನನ್ನ ಸುತ್ತಮುತ್ತ ಬೀಳ್ಬಾರ್ದು, ದೂರನೂ ಬೀಳ್ಬಾರ್ದು. ನನ್ನ ಶಕ್ತಿ ಇದ್ದಷ್ಟು ಏರಿಯಾದಲ್ಲಿ ನಾ ಕೆಲಸ ಮಾಡ್ತೀನಿ. ನಾ ಹೊಲಸಿನ ವಿರುದ್ಧ ಇದ್ದೀನಿ, ಅನ್ಯಾಯದ ವಿರುದ್ಧ ಇದ್ದೀನಿ, ಯಜಮಾನಿಕೆಯ ವಿರುದ್ಧ ಇದ್ದೀನಿ, ತಾರತಮ್ಯದ ವಿರುದ್ಧ ಇದ್ದೀನಿ, ಮೋಸದ ವಿರುದ್ಧ ಇದ್ದೀನಿ. ಇದನ್ನ ಮಾತಾಡ್ಬೇಕ್ರಿ.
ಮೋಸ ಅಂದ್ರೆ ನನಗೆ ಆಗೋದಲ್ರಿ. ನಾ ಯಾರಿಗೂ ಮೋಸ ಮಾಡೋದಲ್ಲ, ಬೇರೆಯವರು ನನಗೆ ಯಾರು ಮೋಸ ಮಾಡಬಾರ್ದು. ಇದು ಒಂದು ಲೈನ್. ಇದು ಏನು ಹೆಸರು ನಿಮ್ದು? ರಮೇಶ ನಮ್ದು ಒಂದು ಲೈನ್ ಆಯ್ತು. ನಾವಿಬ್ರು ಏನಂತೀವಿ, ಇವ್ರಿಗೂ ಯಾರು ಮೋಸ ಮಾಡಬಾರ್ದ್ರಿ ಅಂತೀವಿ. ಈಗ ನೀ ನನಗೆ ಮೋಸ ಮಾಡಬೇಡ, ನಾನು ಮಾಡೋದಿಲ್ಲ, ಹಂಗಾರ ಆರಾಮ ಇದ್ಬಿಡೋಣ. ಇಲ್ಲ, ನಮ್ದು ನಿಮ್ದು ಕ್ಲೀನ್ ಆಗೋಯ್ತು. ಇಲ್ಲಿ ಕ್ಲೀನ್ ಆಗಿಲ್ಲ. ಇವರಿಗೆ ಪಾಪ ಯಾರೋ ಅವರು ಮೋಸ ಮಾಡ್ತಿದ್ದಾರೆ. ಅವಾಗ ಇವ್ರಿಗೆ ಹೇಳೋದು, ಮೋಸ ಯಾಕೋ ಮಾಡಿಸ್ಕತೀಯ, ಇಸ್ಕೋ ನೋಡು ಪೆನ್ನು ಬರೋಬ್ಬರಿ ಇಟ್ಕೋ, ಯಾರು ಕೈ ಹಾಕ್ತಾರೆ ಅಂತ ಮೊದಲು ಇವರಿಗೆ ತಿಳುವಳಿಕೆ ಕೊಡ್ಬೇಕು. ಅವ್ರು ತಿಳುವಳಿಕೆ ತಗೊಂಡು ಮೋಸ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ವೆರಿ ಗುಡ್. ಆದ್ರೂ ಮೋಸ ಆಗ್ತಾ ಇದೆ ಅಂದ್ರೆ ನಾವು ಧ್ವನಿ ಎತ್ತಬೇಕಾಗುತ್ತೆ. ಅದು ನಮ್ಮ ಸ್ವಭಾವ ಇದೆ, ನಮ್ಮ ಗುಣ ಇದೆ, ನಮ್ಮ ಮೈಂಡಲ್ಲಿ ಒಳ್ಳೆ ಮೈಂಡ್ ಹೇಳ್ಕೊಡ್ತಾ ಇದೆ ಅದನ್ನ. ಇನ್ನೊಂದು ಕೆಟ್ಟ ಮೈಂಡು, ಯಾಕಪ್ಪ ಬೇಕು, ಸುಮ್ಮನೆ ಇರು, ಅವ್ರು ಹೊಡೆದು ಬಿಟ್ಟಾರು ಅಥವಾ ಅವ್ರು ಇನ್ನೇನಾರು ಮಾಡಿಬಿಟ್ಟಾರು ಅಂತ ಇನ್ನೊಂದು ಮೈಂಡ್ ಹೇಳ್ತಾ ಇರ್ತದೆ. ರೈಟ್ ಮೈಂಡ್ ರೈಟ್ ಬಲಗಡೆ ಮೈಂಡ್ ಯಾವಾಗಲೂ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ತದೆ. ಪರಿವರ್ತನೆ ಆಗ್ಬೇಕು, ಒಳ್ಳೆಯದಾಗಬೇಕು, ಎಲ್ಲರೂ ಒಳ್ಳೆಯವರಿರ್ಬೇಕು, ಎಲ್ಲರೂ ಒಳ್ಳೆಯವರಾಗಿರೋದಕ್ಕೆ ನಾನೇನಾದ್ರೂ ಮಾಡ್ಬೇಕಂದ್ರೆ ಮಾಡ್ತೀನಿ ಅಂತ ಲೆಫ್ಟ್ ಹೇಳ್ತಾ ಇರ್ತದೆ. ಈ ಲೆಫ್ಟ್ ಇದಕ್ಕೆ ಲೆಫ್ಟ್ ಅಂತ ಯಾಕಂತಾರೆ ಅಂದ್ರೆ ಅದು ಇನ್ನೊಂದು ದಿವಸ. ಈ ತರ ಇಂಟ್ಯಾಚ್ನವರು ಕರೆದ್ಬಿಟ್ಟು ಅವ್ರನ್ನ ಕೇಳಿ ಅವರಿಗೆ ಇದರಲ್ಲಿ ಕಮಿಟ್ಮೆಂಟ್ ಇದೆ ಅಂತ ಇಂಟ್ಯಾಚ್ನವರಿಗೆ ಗೊತ್ತಾದ್ರೆ ಅವ್ರು ಸೆಲೆಕ್ಟ್ ಮಾಡಿ, ನೀನು ಅರುಣಾ ರಾಯ್ ಹತ್ರ ಹೋಗ್ತೀರೇನಪ್ಪ ಟ್ರೈನಿಂಗ್ ತಗೊಳ್ಳಿಕ್ಕೆ, ಅಥವಾ ಮೇಧಾ ಪಾಟ್ಕರ್ ಹತ್ರ ಹೋಗ್ತೀರಾ, ದಲೈ ಲಾಮಾ ಹತ್ರ ಹೋಗ್ತೀರಾ, ಇನ್ನೊಬ್ಬರ ಹತ್ರ ಹೋಗ್ತೀರಾ ಅಂತ ಅದು ಕೇಳ್ತದೆ. ನೀವು ಯಾವ್ದು ಚೂಸ್ ಮಾಡ್ಕೊತೀರಾ ಅಲ್ಲಿಗೆ ನಿಮ್ಮನ್ನ ಅವರು ಕಳಿಸ್ತಾರೆ. 1 year ಏನು ಫೀಸ್ ಇಲ್ಲ, ಏನು ರೊಕ್ಕ ಇಲ್ಲ, ಅಲ್ಲಿಂದ ನಿನಗೆ ರೊಕ್ಕನೂ ಬರೋದಿಲ್ಲ, ನೀನು ಅವ್ರಿಗೆ ರೊಕ್ಕನೂ ಕೊಡ್ಬೇಕಾಗಿ. ರಾಘವೇಂದ್ರ ಒಬ್ರು ಸೋಷಿಯಲ್ ವರ್ಕರ್ ಜೊತೆ ನೀ ಇರು. ರಾಘವೇಂದ್ರ ಊಟ ಮಾಡಿದ್ರೆ ನೀವು ಊಟ ಮಾಡು, ರಾಘವೇಂದ್ರ ಚಾಪಿ ಮೇಲೆ ಮಾಡ್ಕೊಂಡ್ರೆ ನೀನು ಚಾಪಿ ಮೇಲೆ ಮಾಡು. ಈ ಟೈಪ್ ಏನು ಒಂದು ಹೆಸರುಗಳಿವೆ, ಅದರಲ್ಲಿ ಒಬ್ರದ್ದು ಅರುಣಾ ರಾಯ್ದ ಹೆಸರು. ಅರ್ಥ ಆಯ್ತಲ್ಲ? ಲಾಸ್ಟ್ ಪಾಯಿಂಟ್, ಈ ಅರುಣಾ ರಾಯ್ ಹತ್ರ ನನ್ನ ಒಬ್ಬ ಮಗಳು ಹೆಸರು ಅಪೂರ್ವ, ಮಗಳ ಹೆಸರು. 1 ವರ್ಷ ಹೋಗಿ ಬಂದಿದ್ದಾಳೆ. ಭಾರತದ ಗ್ರಾಮೀಣ ಪರಿಸ್ಥಿತಿ ಏನಿದೆ ಅದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಏನು ಬಹಳ ಸುದ್ದಿನಲ್ಲಿದೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಏನೋ ಒಂದಿದೆ, ಈ ಸುದ್ದಿ ಏನೋ ಆಗ್ತಿದೆಯಲ್ಲ, ಆ ಕೆಲಸನ ಬಾಜ್ಮೇರ್ ಅಂತ ಒಂದು ಡಿಸ್ಟ್ರಿಕ್ಟ್ ಇದೆ ರಾಜಸ್ಥಾನದಲ್ಲಿ. ಆ ಡಿಸ್ಟ್ರಿಕ್ಟಿನ ಯಾವುದೋ ಒಂದು ಊರಿದೆ, ಹೋಬಳಿ ಇದೆ. ಆ ಹೋಬಳಿನಲ್ಲಿ ಕೆಲಸ ಮಾಡಿ 1 year ಕೆಲಸ ಮಾಡಿ ಬಂದಿದ್ದಾಳೆ ಅಷ್ಟೆ. ನಿಮ್ಮ ಮಕ್ಕಳನ್ನು ಕಳಿಸೋದಕ್ಕೆ ಪ್ರಯತ್ನ ಪಡಿ. ಅದಕ್ಕೆ ನೀವು ಏನ್ ಮಾಡಬೇಕು, ನಮ್ಮ ಮಕ್ಕಳು ಕೂಡ, ನೀವು ಕೂಡ ಯಂಗ್ ಯಾರು ಇದ್ದೀರಾ ಅವರು ಸಮಾಜ ಸೇವೆ ಮಾಡಬೇಕು. ಸಮಾಜ ಸೇವೆ ಸೂಟು ಬೂಟು ಹಾಕೊಂಡು, ಚೈನಿ ಮಾಡ್ಕೊಂಡು, ಜೋಬ್ನಾಗ ಮೊಬೈಲ್ ಇಟ್ಕೊಂಡು ಸಮಾಜ ಸೇವೆ ಮಾಡೋದಲ್ಲ. ಸಮಾಜ ಹೆಂಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಒಂದಾಗಬೇಕು. ಆದ್ರಿಂದ ಈಗ ನಾನು ಯಾವ್ಯಾರ್ದು ಹೆಸರು ಹೇಳಿದ್ನಲ್ಲಮ್ಮ, ಅವರು ತಪ್ಪು ತಿಳ್ಕೊಬೇಡಮ್ಮ ತಾಯಿ, ಈ ತರ ಸೀರೆ ಉಟ್ಕೊಳ್ಳಲ್ಲ. ಎಂತ ಸೀರೆ? ಕಡಿಮೆ ರೇಟಿನ ಸೀರೆ. ಜನಸಾಮಾನ್ಯರು ಇರ್ಬೇಕಂದ್ರೆ ನಾನು ಟೈ ಸೂಟು ಬೂಟು ಹಾಕೊಂಡು ಹಳ್ಳಿಗೆ ಬಂದ್ರೆ ಹಳ್ಳಿ ಜನರು ನಂಬ್ತಾರ, ಒಪ್ತಾರ ನನ್ನ? ಇಲ್ಲ. ಮಹಾತ್ಮ ಗಾಂಧಿ ಅವರು ಯಾಕೆ ಬಟ್ಟೆ ಸೂಟು ಬೂಟು ಎಲ್ಲ ಬಿಟ್ರಲ್ಲ, ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಾರೆ. ಮೇಧಾ ಪಾಟ್ಕರು, ದಲೈ ಲಾಮಾ, ಅರುಣಾ ರಾಯ್, ಈ ಥರದವರೆಲ್ಲರೂ ತಮ್ಮ ಜೀವನ, ಅವರನ್ನು ನೋಡಿದ್ರೆ ನಮಗೆ ಮೊದಲು ಒಂದು ಗೌರವ ಬರಬೇಕು. ಈ ಹೆಣ್ಮಗಳಿಗೆ ಏನು ಸ್ವಾರ್ಥ ಇಲ್ಲಪ್ಪ, ಈ ಯಜಮಾನ್ರಿಗೆ ಏನು ಸ್ವಾರ್ಥ ಇಲ್ಲಪ್ಪ ಅಂತ ನೋಡಿದ ತಕ್ಷಣ ಅನಿಸ್ಬೇಕು ಫಸ್ಟ್, ಆಮೇಲೆ ಅವರ ಗುಣಗಳು. ಆ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ. ಆದ್ರಿಂದ RTI ಕಾರ್ಯಕರ್ತರು ಮತ್ತು ಮುಖಂಡರುಗಳು ಕೂಡ ಸರಳ ಜೀವನ ನಡೆಸಬೇಕು. ನಾನು ಕಾರ್ ಇಟ್ಕೊಂತೀನಿ, ನಾನು ಅಂತ ಕಾರು ಇಂಥ ಕಾರು ಇಟ್ಕೊಂಡು RTI ಕಾರ್ಯಕರ್ತ ಆಗ್ತೀನಿ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಆಗತ್ತೆ, ಫುಲ್ ಆಗತ್ತೆ ಅಂತ ನಾ ಹೇಳಲ್ಲ. ಯಾಕೆಂದ್ರೆ ಕಾರ್ ಇಟ್ಕೊಂಡಿರೋರೆಲ್ಲರೂ ಕೆಟ್ಟವರಲ್ಲ. ಆದ್ರೆ ಕಾರು ಸುಮ್ಮನೆ ಬರೋದಿಲ್ಲ. ಕಾರಿಗೆ ಎಷ್ಟೋ ಲಕ್ಷ ರೂಪಾಯಿ ಕೊಡ್ಬೇಕಾಗ್ತದೆ. ಹಂಗಾದ್ರೆ ನಿಮ್ಮ ಇನ್ಕಮ್ ಎಷ್ಟಿರ್ಬೇಕಾಗ್ತದೆ? ಆ ಇನ್ಕಮ್ ಮತ್ತೆ ಗೊತ್ತಿರ್ಬೇಕಾಗ್ತದೆ ಜನರಿಗೆ. ನಿಮ್ಮ ಇನ್ಕಮ್ ನೀವು ಬಚ್ಚಿಟ್ಕೊಂಡ್ಬಿಟ್ಟು ಒಬ್ಬ ಆಫೀಸರ್ನ ಇನ್ಕಮ್ ಎಷ್ಟು, ಅವ್ನು ಅಷ್ಟು ದುಡ್ಡು ಹೊಡೆದ, ಇಷ್ಟು ದುಡ್ಡು ಹೊಡೆದ ಅಂತ ಮಾತಾಡಿದ್ರೆ ಒಂದು ಮಗು ಕೂಡ ಬೆಲೆ ಕೊಡೋದಿಲ್ಲ. ಆದ್ರಿಂದ RTI ಅಂದ್ರೆ RTI ಕಾರ್ಯಕರ್ತ, RTI ಮುಖಂಡರು ಅಂದ್ರೆ ಪ್ರಾಮಾಣಿಕತೆಯ ಪ್ರತಿರೂಪ. ಪರ್ಫೆಕ್ಟ್ ವರ್ಡ್. ಯಾರು ಸ್ವಾಮಿ? ಕೈ ಎತ್ತಿ ಸ್ವಲ್ಪ. ಥ್ಯಾಂಕ್ ಯು. ಪ್ರಾಮಾಣಿಕತೆಯ ಪ್ರತಿರೂಪದ ಹಾಗೆ ಇರಬೇಕು RTI ಕಾರ್ಯಕರ್ತರು. ಓಕೆ.
ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. 8073516055